ಎಲೆಕ್ಷನ್ ಒಂದಿನ ಹಿಂದಿದ್ದಾಗ ಮಾಡ್ಲಿ ಬಿಡ್ರಿ ಸರ್, ನಮ್ಗೇನ್ ತಕರಾರಿಲ್ಲ ಪಾಪ. ಅವ್ರಿಗೆ ಗೊತ್ತು ಯಾವಾಗ ಮಾಡ್ತಾರೆ ಅಂತ, ಖರ್ಗೆ ಸಾಹೇಬ್ರು ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತು. ಹಾಗಾಗಿ ಮುಂದೆ ನಡೆಯುವ ವಿದ್ಯುನ್ಮಾನಗಳನ್ನ ಇವಾಗ ಮಾತಾಡುವುದು ಅಪ್ರಸ್ತುತ ಮೇಡಮ್. ಅನಿಲ್ ಚಳಗೇರಿ ಅವರೇ, ಅಪ್ರಸ್ತುತ ಅಂದ್ರೆ ಸರ್ ನಿಮ್ಮ ಪಾರ್ಟಿಯಲ್ಲಿರೋರು ಮತ್ತೆ ಪಾಪ ಅವ್ರು ಏನಾದರೂ ಮಾಡ್ಕೋಬೇಕಾಗತ್ತೆ ಭಾಳ. ಅವ್ರಿಗೆಲ್ಲ ಮತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಆ ಥರ ಅಲ್ಲ, ನಮ್ಮ ಕಡೆ ಹೇಳೋ ಥರ ಅಂದರೆ ಭ್ರಮ ನಿರಸನ ಆಗೋಗುತ್ತೆ ಪಾಪ. ಭಾಳ ಜನ ಕಾಯ್ತಿದ್ದಾರೆ, ನೀವು ಹಂಗಂದ್ರೆ ಹೆಂಗೆ? ಈಗ 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 ಅನಿಲ್ ಚಳಗೇರಿ ಬರ್ತೀನಿ. ಅನಿಲ್ ಚಳಗೇರಿ ಅವರೇ, ಸಂಪುಟ ಫಸ್ಟ್ ಕ್ಲಾಸ್, ಯಾವ ತೊಂದರೆನೂ ಇಲ್ಲ, ಅದ್ಭುತ ಪರ್ಫಾರ್ಮೆನ್ಸ್, ಮೌಲ್ಯಮಾಪನ 100ಗೆ 100 ಮಾರ್ಕ್ಸ್ ಅನ್ನೋ ಥರ ಇದೆಯಾ? ನೋಡಿ ಮೇಡಮ್, ಈ ಸರ್ ಇವತ್ತು ನಿಮ್ಮ ಹೆಡ್ಲೈನ್ಸ್ ಅಲ್ಲೂ ಇತ್ತು ಕಚ್ಚಾಟ ಶುರು ಅಂತ, ಕಿತ್ತಾಟ ಶುರು ಅಂತ. ಈ ಸರ್ಕಾರ ಪೂರ್ಣಾವಧಿ ಸರ್ಕಾರಕ್ಕಾಗಿ 136 ಜನ MLA ರಾಜ್ಯದ ಜನ ಆಯ್ಕೆ ಮಾಡಿದ ಮೇಲೇನು ಡೇ ಒನ್ನಿಂದ ಒಂದೇ ಒಂದು ತಿಂಗಳು, ಕಾಶ್ಯಪ್ ಅವ್ರಿಗೂ ಕೇಳ್ತೀನಿ, ಒಂದೇ ಒಂದು ತಿಂಗಳು ಯಾವತ್ತಾದ್ರೂ CM ಕುರ್ಚಿಗೆ ಗುದ್ದಾಟ ಆಗದೆ ಇರೋಂಥ ದಿವಸ ಹೇಳ್ಬಿಡಿ. ಕಂಟಿನ್ಯೂಸ್ ಆಗಿ ನೀವು ಡಿಬೇಟ್ಗಳನ್ನು ನೋಡ್ತಾ ಹೋದ್ರೆ ಯಾವುದೇ ಚಾನೆಲ್ಗಳು, ಯಾವುದೇ ನ್ಯೂಸ್ ಪೇಪರ್ಗಳು ತೆಗೆದ್ರೇನು ಕಳೆದ 25-26 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಈ ಡಿಬೇಟ್ ನಡೀತಾನೇ ಇದೆ. ಸ್ಟಾರ್ಟಿಂಗಲ್ಲಿ DK ಶಿವಕುಮಾರು ಅಷ್ಟೇ ಅಗ್ರೆಸಿವ್ ಆಗಿದ್ರು, DK ಸುರೇಶ್ ಅವರು ಅಷ್ಟೇ ಅಗ್ರೆಸಿವ್ ಆಗಿದ್ರು, ಇವ್ರ ಹಿಂಬಾಲಕರು ಹಾಗೆ ಇದ್ರು. ಸಿದ್ದರಾಮಯ್ಯನವರು ಖುದ್ದು ನಾನೇ 5 ವರ್ಷ ಅಂತ ಆಗಂತ ಪರಿಸ್ಥಿತಿ ಬಂತು. ಅವ್ರ ಮಗ ಯತೀಂದ್ರ ಒಂದು 20 ಸಲ ಹೇಳಿದ್ದಾರೆ, ನಮ್ಮಪ್ಪ 5 ವರ್ಷ ಇರ್ತಾರೆ, ನಮ್ಮಪ್ಪ 5 ವರ್ಷ ಇರ್ತಾರೆ. ಸುಮ್ಮನೆ ಕಾಂಗ್ರೆಸ್ ಅವರು ಇದನ್ನು ಬಿಟ್ಬಿಡ್ಬೇಕು. 4 ಗೋಡೆಗಳ ಮಧ್ಯೆ ಚರ್ಚೆ ಆಗಿದ್ದು ಇವತ್ತು ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೆ. ಮೇನ್ ವಿಷಯ ನೀವು ಇವತ್ತು ಬರಬೇಕು ಅಂತ ಹೇಳಿದ್ರೆ, ಇದರಿಂದ ನೋಡಿ, ಒಂದು ಸರ್ಕಾರಕ್ಕೆ ಸ್ವಲ್ಪ ಸಂಖ್ಯೆ ಕಡಿಮೆ ಇದ್ದಾಗ ಸ್ವಲ್ಪ ಗೊಂದಲಗಳು ತುಂಬಾ ಸಹಜ. ಅಂದ್ರೆ ಯಾರನ್ನ ತಗೊಂಡು ಸರ್ಕಾರ ಮಾಡಿದಾಗ ಸಮ್ಮಿಶ್ರ, ಹೌದು ಮೇಡಮ್, ನಮ್ಗಾಗಿದೆ 2 ಬಾರಿನೂ ಅನುಭವಿಸಿರೋ ಸಂಕಟ, ನೀವು ಅನುಭವಿಸಿರೋ ಸಂಕಟ, ನೀವು ಹೇಳ್ತಾ ಇದ್ರಿ ಮೇಡಮ್. ನಾನು ಹೇಳ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ ಅದನ್ನ. ಅಲ್ಲಿ ಗೊಂದಲ ಇರುತ್ತೆ. 136 ಸೀಟ್ ಬಂದ ಮೇಲೇನು ಇವರು ಅದೇ ರೀತಿಯ ಕಚ್ಚಾಟಗಳು ನಡೀತಾ ಇದೆ. ಹಿಂದಿನ ಬಾರಿ ಅಂದ್ರೆ 2013ರಿಂದ 18 ಸಿದ್ದರಾಮಯ್ಯ ಅವರು 136 ಕೂಡ ಕಿತ್ತಾಟ ಹೆಂಗ್ ನಡೆಯುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ಸಾಕ್ಷಿ. ಅಲ್ಪಮತ ಇದ್ದು ನಾವು ಮೈತ್ರಿ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ 4-5 ಜನರನ್ನ ಚೇಂಜ್ ಮಾಡಿದ್ರು ಕೂಡ ಯಾವ ರೀತಿ ರೆಬಲ್ ಕಾಟ ಇರುತ್ತೆ ಅನ್ನೋದಕ್ಕೆ ಬಿಜೆಪಿ. ಮೇಡಮ್, ನಾನು ಅದನ್ನೇ ಹೇಳ್ತೇನೆ, ಪೂರ್ಣಾವಧಿ ಸರ್ಕಾರ ಬರೋದಿದೆಯಲ್ಲ, ಅಂದ್ರೆ ಫುಲ್ ಮೆಜಾರಿಟಿ ಸರ್ಕಾರ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಕಾಂಗ್ರೆಸ್ಗೆ ಅದು ಸಿಕ್ಕ ಮೇಲೇನು ಹಿಂದಿನ ಬಾರಿ ಸಿದ್ದರಾಮಯ್ಯನವರು 2013ರಿಂದ 18 ನೋಡಿ, ಒಂದೇ ಒಂದು ಬಾರಿ ಅವ್ರು CM ಆದಾಗ ಹೈಕಮಾಂಡ್ ಅನ್ನಲಿಲ್ಲ, ಒಂದೇ ಒಂದು ಬಾರಿ ಡೆಲ್ಲಿಗೆ ಹೋಗ್ಲಿಲ್ಲ. ಅಲ್ಲೋ ಕಾಯಿಲೆ ಇಲ್ಲ ಡೆಲ್ಲಿಗೆ ಹೋಗಿ ಯಾವತ್ತು. ಈ ಬಾರಿ SLE ಡೆಲ್ಲಿಗೆ ಹೋಗಿದ್ದಾರೆ. ಈ ಬಾರಿ ರಾಹುಲ್ ಗಾಂಧಿ ಅವರಿಗಾಗಿ ಕಾದು ಟೈಮ್ ತಗೊಳ್ದೇನೆ ವಾಪಸ್ ಬಂದಿರೋಂಥ ಸಂಖ್ಯೆ ನೋಡಿ. ಇದೆಲ್ಲದರಿಂದ ರಾಜ್ಯಕ್ಕೆ ಆಗ್ತಾ ಇರೋಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವ್ರ ಮಂತ್ರಿಗಳು ನಿಷ್ಕ್ರಿಯ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಲಾಬಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಸಿದ್ದರಾಮಯ್ಯ ಅಂದ್ರೆ DK ಶಿವಕುಮಾರ್ ಕೋಪ ಮಾಡ್ಕೋತಾರೋ, DK ಶಿವಕುಮಾರ್ ಅಂದ್ರೆ ಸಿದ್ದರಾಮಯ್ಯನವ್ರು ಕೋಪ ಮಾಡ್ಕೋತಾರ ಅಂತ ಹೇಳಿ ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಬಡವಾಯ್ತು, ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಆ ಥರ ಇವತ್ತು ರಾಜ್ಯದಲ್ಲಿ ನಿಜವಾಗ್ಲೂ ಸುಮಾರು ಸಮಸ್ಯೆಗಳಿದೆ. ಇಡೀ ಉತ್ತರ ಕರ್ನಾಟಕದಲ್ಲಿ ಕಳೆದ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದಿದೆ. ಇವರು ಹಣ ಕೊಡಬೇಕಾಗಿತ್ತು, ಬಿಡುಗಡೆ ಮಾಡಬೇಕಾಗಿತ್ತು. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಕೊಡ್ತೀವಿ ಅಂತ ಹೇಳೋದಕ್ಕೂ ನಿಜವಾಗ್ಲೂ ಸರಿಯಾದ ಸಮಯದಲ್ಲಿ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಇವತ್ತು ಇವರು ಇದರಲ್ಲಿ ಡಿಫ್ರೆನ್ಸ್ ಇದರಲ್ಲಿ ಇದೆಯಲ್ಲ. ಇವತ್ತು ಡಿನ್ನರ್ ಪಾರ್ಟಿ ಮತ್ತು ಈ ನವೆಂಬರ್ ಹತ್ರ ಬರ್ತಾ ಇದೆ ಮೇಡಮ್, ಕೊಡ್ತೀನಿ ಅಂತ ಅನುದಾನಗಳನ್ನ ಕೊಡದೆ ನೀವು ಆಟ ಆಡಿಸ್ತಾ ಇದ್ರ ಬಿಜೆಪಿ ಕೇಂದ್ರದಿಂದ. ಬೆಲೆ ಏರಿಕೆ ಬಗ್ಗೆ ಮಾತಾಡ್ಬೇಕಲ್ವಾ ಮೇಡಮ್? ಅವತ್ತಿಂದ ಪ್ರಾರಂಭ ಮಾಡಿ ನಿನ್ನೆ SSLC ಫೀಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. SSLC ಮಕ್ಕಳ ಫೀಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ನಮ್ದೇನಿದ್ರು ಬೆಲೆ ಇಳಿಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಬೆಲೆ ಏರಿಕೆ ಮಾಡೋದು. ಸಿದ್ದರಾಮಯ್ಯನವ್ರು ನಾವು ಕೇಳ್ತೀವಿ, ಚೇರ್ ಯಾವತ್ತಾದ್ರೂ ಚೇಂಜ್ ಮಾಡ್ಕೊಳ್ಳಿ. DK ಶಿವಕುಮಾರ್ ಅವರೇ ನೀವೇ ಯಾವತ್ತಾದ್ರೂ ಮುಖ್ಯಮಂತ್ರಿಗಳಾಗ್ಲಿ. ಬೆಲೆ ಏರಿಕೆ ಕಡಿಮೆ ಮಾಡೋದು ಯಾವಾಗ? ರೈತರಿಗೆ ಬೇಕಾದಂತ ಹಣ ಬಿಡುಗಡೆ ಮಾಡುವಂತದ್ದು ಯಾವಾಗ? ನಿಷ್ಕ್ರಿಯ ಆಗ್ತಾರೆ ಮೇಡಮ್. ಯಾವಾಗಲೂ ಅಷ್ಟೇ. ನೀವು ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ನೀವು ಬಿಜೆಪಿ ಅವ್ರ ಕಾಂಗ್ರೆಸ್ ಅವ್ರನ್ನ ಟೀಕಿಸುವಾಗ ನೀವು ಏನ್ ಮಾಡ್ತಿದ್ರ ಅನ್ನೋದು ನೀವು ಮರ್ತೋಗ್ಬಿಡ್ತೀರಿ. ಬೆಲೆ ಏರಿಕೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಅನುದಾನಗಳನ್ನ ಬಿಡುಗಡೆ ಮಾಡೋ ವಿಚಾರದಲ್ಲಿ ನಿಮ್ಗೆ ಏನ್ ನೈತಿಕತೆ ಇದೆ? ಈಗ ಸರಿ, ನಾವು ಈಗ ಜನಸಾಮಾನ್ಯರಾಗಿ ನಾನು ಜನಸಾಮಾನ್ಯರ ಧ್ವನಿಯಾಗಿ ಮಾತಾಡ್ಬೇಕಾಗತ್ತೆ. ನೀವ್ ಹೇಳ್ತೀರಿ SSLC
ಮಕ್ಕಳ ಫೀಸ್ ಜಾಸ್ತಿ ಮಾಡಿದ್ದಾರೆ, ಬೆಲೆ ಏರಿಕೆ ಯಾವಾಗ ಕಡಿಮೆ ಮಾಡುತ್ತೆ ಕಾಂಗ್ರೆಸ್ ಅಂತ ನೀವ್ ಹೇಳಿ. LPG ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು? ಮೇಡಮ್ ಲಾಸ್ಟ್ 4 ವರ್ಷದಿಂದ ಮಾತಾಡಿದ್ದೀರಾ, ಒಂದೇ ಚರ್ಚೆ ಆಗಿದೆನಾ? ಗ್ಯಾರಂಟಿ ಟಿವಿಯಲ್ಲಿ ಒಂದೇ ಚರ್ಚೆ ಆಗಿದೆನಾ ಪೆಟ್ರೋಲ್ ಡೀಸೆಲ್ ಬಗ್ಗೆ? ಬಹಳ ಸಲ ಈಗ ಲಾಸ್ಟ್ 3 ವರ್ಷದಿಂದ ಪ್ರೈಸ್ ನ ಸ್ಟಾಗ್ನೆಂಟ್ ಇಟ್ಕೊಂಡಿದೀವಿ. ನೀವು ಬೆಲೆ ಅಲ್ಲ ಜಗತ್ತಿನಲ್ಲಿ ವಾರ್ ನಡೀತಾ ಇದ್ರು, ಬಗ್ಗೆ ಬೀದಿಯಲ್ಲಿ ಅದೇನೋ ಮಾಡಿದ್ರಲ್ಲ, ಇವ್ರ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಬೆಲೆ ಏರಿಕೆ ಆವಾಗ್ಲೂ ಚರ್ಚೆ ಆಗಿದೆ. ಬೆಲೆ ಈ ಕಳೆದ 3 ವರ್ಷದಿಂದ ಸ್ಟಾಗ್ನೆಂಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಪ್ರೈಸ್ ನ. ಪೆಟ್ರೋಲ್ ಡೀಸೆಲ್ 100 ರೂಪಾಯಿ ದಾಟಿಲ್ಲ, ಅಲ್ಲಿಗೆ ಸ್ಟಾಗ್ನೆಂಟ್ ಆಗಿದೆ. 10 ವರ್ಷದಿಂದ ನೀವೇನ್ ಪ್ರಾಮಿಸ್ ಮಾಡಿದ್ರೆ ಅದನ್ನ ನೀವು ಇನ್ನು ಮುಂದುವರಿಸಕ್ಕಾಗಿಲ್ಲ. ಪ್ರವಾಹ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಅವ್ರ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ಅವ್ರನ್ನ ಹೇಳ್ತಾ ಇದ್ದೀರಲ್ಲ. ಎಂತ ಪ್ರವಾಹಗಳು ಬಂದ್ರು, ಎಂತಹ ಪ್ರಾಕೃತಿಕ ಅವಘಡಗಳು ಸಂಭವಿಸಿದ್ರು, ನಮಗೆ ಬರ್ಬೇಕಾಗಿರುವಂತಹ ಹಣದ ಬಗ್ಗೆ ರಾತ್ರಿ ಹಗಲು ಹೋರಾಟ ಮಾಡಿದ್ರು, ಮತ್ತು ಹಲವಾರು ನೀರಾವರಿ ಯೋಜನೆಗಳಿಗೆ ಒಂದ್ ಸ್ವಲ್ಪ ಆದ್ರೂ ಹಣ ಬಿಡುಗಡೆ ಮಾಡಿ ಅಂತ ಅಂದ್ರೂ ಕೂಡ ಮಾಡಿದ್ರೆ ಮಾತ್ರ ಇವ್ರ ಕೊಡ್ತಾ ಇಲ್ಲ ದುಡ್ಡು ಅಂತ ನೀವನ್ನ ಪ್ರಶ್ನೆ ಮಾಡಿದ್ರೆ ಇವತ್ತಿನ ಡಿಬೇಟಿಗೆ ಮೋದಿ ಅವರು ಏನೇನ್ ಮಾಡಿದ್ದಾರೆ ಅಂತ ಕರೆಸಿ ನಾನು ಮತ್ತೊಂದು ದಿವಸ ಮಾತಾಡ್ತೀನಿ. ಆದ್ರೆ ಇವತ್ತಿನ ಡಿಬೇಟಿಗೆ ರಾಜ್ಯಕ್ಕೆ ಬರಬೇಕಾದಂತ ಅನುದಾನಗಳ ವಿಚಾರದಲ್ಲಿ ನೀವು ಬಿಜೆಪಿ ಅವರು ಮಾತಾಡಲ್ಲ ಸರ್. ಕೂತ್ಕೊಂಡು ಮಾತಾಡ್ತೀನಿ ಮೇಡಮ್, ಕೇಂದ್ರ ಸರ್ಕಾರ ಒಬ್ಬರಾದ್ರೂ ಸರ್, ಬಿಜೆಪಿ ಅವರು ಒಬ್ಬರಾದ್ರೂ ಇದು ಈ ಸಬ್ಜೆಕ್ಟ್ಗೆ ಇರ್ರೆಲೆವೆಂಟೇ ಇರ್ಬೋದು. ಬಟ್ ನನ್ಗೆ ಆಶ್ಚರ್ಯ ಆಗೋದು ಏನ್ ಗೊತ್ತಾ ಸರ್, ನೀವು ರಾಜ್ಯದಲ್ಲಿ ರಾಜಕೀಯ ಮಾತಾಡಬೇಕು, ಕರೆಕ್ಟ್. ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷ ಸರಿಯಾಗಿ ಕೆಲಸ ಮಾಡದೇ ಇರುವಾಗ, ನಿಷ್ಕ್ರಿಯವಾದಾಗ ಕಿವಿ ಹಿಂಡಿ ಕೆಲಸ ಮಾಡಿಸುವಂಥ ಜವಾಬ್ದಾರಿ ನಿಮ್ಮದು. ಆದರೆ ರಾಜಕೀಯಕ್ಕೋಸ್ಕರ ಕೇಂದ್ರದಿಂದ ಹಣ ಬರಲಿಲ್ಲ ಅಂತಂದ್ರೂ ಮಾತಾಡುವಂತಹ ಒಬ್ರು ಮಾತಾಡ್ತೀರಿ, ಬಿಜೆಪಿ ಅವರು ಒಬ್ರು ಯಾರಾದ್ರೂ ಮಾಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಹಿಂದೆಂದಿಗಿಂತ ಹೆಚ್ಚು ಫೆಸಿಲಿಟಿಗಳನ್ನು ಕರ್ನಾಟಕ ಕೊಟ್ಟಿದೆ. ಯಡಿಯೂರಪ್ಪನವ್ರನ್ನ ಈ ವಿಚಾರದಲ್ಲಿ ಮೆಚ್ಕೋಬೇಕು. ಯಡಿಯೂರಪ್ಪನವ್ರು ಸ್ಟೇಜ್ ಮೇಲೆ ಕೇಳಿದ್ರು, ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡಿ ನರೇಂದ್ರ ಮೋದಿ ಅವರೇ ಅಂತ, ಕೊಡಿ ನಮ್ಗಿಲ್ಲಿ ಮರ್ಯಾದೆ ಹೋಗ್ತಾ ಇದೆ ಅಂತ. ನಿಮ್ಮಲ್ಲಿರೋ ಟಾಪೆಸ್ಟ್ ಲೀಡರ್ಸು, ಕೇಂದ್ರ ಸಚಿವರುಗಳು, ರಾಜ್ಯದಲ್ಲಿರುವಂತಹ ಎಷ್ಟೋ ಸಲ ಮುಖ್ಯಮಂತ್ರಿ ಆದವರು, ಮುಖ್ಯಮಂತ್ರಿ ಅಲ್ಲ ಸರ್, ಅದ್ರ ಬಗ್ಗೆನೂ ಚರ್ಚೆ ಮಾಡ್ಬೇಕಲ್ಲಮ್ಮ. ಕೇಳದೇನೆ ಕೊಡಿ. ಭಾರತದ ಇತಿಹಾಸದಲ್ಲಿ ಅಲ್ಲ, ನೀವು ಯಾಕೆ ಒಬ್ರು ಮಾತಾಡಲ್ಲ, ನೀವು ಒಬ್ರು ನಿಮ್ಗೆ ಶಕ್ತಿ ಸರ್, ರಾಜ್ಯದ ಬಗ್ಗೆ ಮಾತಾಡುವಾಗ ಪಕ್ಷಾತೀತವಾಗಿ ಮಾತಾಡಬೇಕಾಗುತ್ತೆ. ಅನಿಲ್ ಚಳಿಗೇರಿ ಸರ್ ಒಬ್ಬರ ಹೆಸರು ಹೇಳಿ, ನಾನು ಯಡಿಯೂರಪ್ಪನವ್ರ ಹೆಸರು ಹೇಳಿದ್ನಲ್ಲ, ನೀವು ಒಬ್ಬರ ಹೆಸರು ಹೇಳಿ. ಮೇಡಮ್ ಪ್ರಹ್ಲಾದ್ ಜೋಶಿ ಅವರು ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದಾರೆ. ಹೋಗಿ ಮೀಟಿಂಗ್ ಮಾಡಲ್ವಾ ಮಿನಿಸ್ಟರ್ಗಳ ಜೊತೆ? ಮೀಟಿಂಗ್ ಅಲ್ಲ ಸರ್, ಅಟ್ಲೀಸ್ಟ್ ಜನರಿಗೆ ನಾವು ಜನಪರವಾಗಿದ್ದೇವೆ, ರಾಜ್ಯದ ಪರವಾಗಿದ್ದೇವೆ ಅನ್ನುವಂತ ಒಂದು ಭರವಸೆ ಮೂಡಿಸುವಂತಹ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಧೈರ್ಯದಿಂದ ಮಾತಾಡೋದು. ಟ್ಯಾಕ್ಸ್ ಕಡಿಮೆ ಮಾಡಿರೋ ಉದಾಹರಣೆ ಇನ್ನೊಂದ್ಸರಿ ಹೇಳ್ಬಿಡಿ ಮೇಡಮ್. ಮಾತಾಡ್ತಾ ಇರೋದೇನು, ನೀವ್ ಹೇಳ್ತಾ ಇರೋದೇನು? ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನಗಳ ಬಗ್ಗೆ ಮಾತನಾಡುವಂತಹ ಶಕ್ತಿ, ದಮ್ಮು, ತಾಕತ್ತು ಬಿಜೆಪಿಯಲ್ಲಿ ಒಬ್ಬ ನಾಯಕನಿಗೂ ಇಲ್ಲ.